Yes. Good evening. Welcome to ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದ್ರೆ ಸೋಷಲ್ ಸೈನ್ಸ್ ಸಿರೀಜಿಗೆ ಏನು ರಿಲೇಟೆಡ್ ಅದ ನಮ್ಮ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗಳಿಗೆ. ಅದರೊಳಗೆ ಏನಂದ್ರೆ 80 ಅಂಕ ಪಡೆಯುವ ಸೀಕ್ರೆಟನ್ನು ನಾನು ಇವತ್ತು ಆ ಸಿರೀಜಿಗೆ ರಿಲೇಟೆಡ್ ಆದಂಥ ಅಥವಾ SLC ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ರೀ. ಅದು ಏನು 2025 ಮತ್ತು 26ನೇ ಸಾಲಿನ ಒಂದು 10th ಅಥವಾ SLC ವಿದ್ಯಾರ್ಥಿಗಳು ಏನು ಪರೀಕ್ಷೆ ಬರೀತದಲ್ಲ ಅವರಿಗಾಗಿ. ಹೌದಾ? ನೋಡಿರಿ, 80 ಅಂಕಗಳನ್ನ ಹೆಂಗೆ ಪಡಿಬೋದು ಅನ್ನೋದನ್ನು ಬರೀ ಕೇವಲ 5 ಟಿಪ್ಸ್ ಅದಾವೆ ರೀ, ಸೀಕ್ರೆಟ್ ಟಿಪ್ಸ್. ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, 5 ಟ್ರಿಕ್ಸು. ಒಂದೇದು ಏನಂದ್ರೆ 1 ಅಂಕ ಮತ್ತು MCQಜನ್ನು ಕರೆಕ್ಟಾಗಿ ಓದ್ಕೊಳ್ಳೋಂಥದ್ದು. ಟೋಟಲ್ 13 ಪಾಠಗಳನ್ನು ಓದ್ಕೊಂಡ್ರೆ ಸಾಕು, ನಿಮಗೆ 16 ಅಂಕಗಳು ಬರ್ತಾವೆ. ಅದೇನು MCQs ಮತ್ತು 1 ಅಂಕದ ಪ್ರಶ್ನೆಗಳು ನಿಮ್ಮದು ಕವರ್ ಆಯ್ತು ರೀ. ಒಂದನೇದು. ಎರಡನೇದು ಬಂದುಬಿಟ್ಟು ಏನಂದ್ರೆ 2 ಅಂಕದ್ದು ಎಷ್ಟು 8 ಪ್ರಶ್ನೆಗಳು ಬರೀದಿರ್ತದೆ. ಅದರೊಳಗೆ ನಮ್ಗೆ 4 ಇಂಟರ್ನಲ್ ಚಾಯ್ಸ್ ಇರ್ತಾವೆ. ಟೋಟಲ್ ಅಲ್ಲಿ ಎಷ್ಟು ಅಂಕಗಳು ರೀ? 16 ಅಂಕಗಳು ಬರ್ತಾವೆ. ನೆಕ್ಸ್ಟ್ ಬರುವಂಥದ್ದು 3 ಅಂಕದ ರೀ. 3 ಅಂಕದ ನಮಗೇನು 9 ಪ್ರಶ್ನೆಗಳನ್ನು ಬರೀಬೇಕು, 27 ಅಂಕಗಳಾಯ್ತು ರೀ. ಮತ್ತು 4 ಅಂಕದ್ದು 4ನೇ ಟ್ರಿಕ್ ಏನು, 4 ಅಂಕದ್ದು 4 ಪ್ರಶ್ನೆಗಳು ಯಾವ ಪಾಠದಿಂದ ಬರ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ರೀ. ಅದು ಟ್ರಿಕ್ಕು, ನಾನು ಹೇಳ್ಕೊಡ್ತೀನಿ ಅದನ್ನು. ಹೌದಾ? ನೆಕ್ಸ್ಟು 5ನೇ ಟ್ರಿಕ್ ಏನಂದ್ರೆ ಭಾರತ ಮ್ಯಾಪ್, ನಕ್ಷೆ ಒಳಗೆ ನಮಗೆ ನಿಜವಾಗ್ಲೂ ಯಾವ್ಯಾವ ಪಾಠಗಳನ್ನು ಓದ್ಕೋಬೇಕು ಆ ಪಾಠಗಳನ್ನು ಓದ್ಕೊಂಡ್ರೆ ಸಾಕೇನು. ಕೇವಲ 15 ಸ್ಥಳಗಳನ್ನ ಓದ್ಕೊಂಡ್ರೆ ಸಾಕು, ನಿಮಗೆ ಏನಾಗ್ತದಂದ್ರೆ ನಿಮಗೆ 5 ಅಂಕಗಳು ನಿಮ್ಮ ಕಿಸೆದಾಗಿದ್ದಂಗೆ ರೀ. ನೀವೇನು ಮಾಡ್ಬೇಕಂದ್ರೆ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕಷ್ಟೆ. ಈ ವಿಡಿಯೋನ ಕರೆಕ್ಟಾಗಿ ನೋಡ್ಕೊರಿ. ಮತ್ತು ಈ ವಿಡಿಯೋನ ನೋಡಬೇಕಾದ್ರೆ ನೀವು ಬುಕ್ಕು ಪೆನ್ನು ತೊಗೊಂಡು ಕೂತ್ಕೊರಿ, ಹಾಗೆ ಸುಮ್ಮನೆ ಕೂತ್ಕೋಬೇಡ್ರಿ. ಬುಕ್ ಪೆನ್ ತೊಗೊಂಡು ಕೂತ್ಕೊಂಡು ನಿಮಗೆ ಎಲ್ಲೆಲ್ಲಿ ಟಫ್ ಅನ್ನಿಸ್ತದೋ ಅಲ್ಲಲ್ಲಿ ಬರೆದು ತೆಗೀರಿ. ಯಾಕಂದ್ರೆ ಸಣ್ಣ ಸಣ್ಣ ಪ್ರಯತ್ನಗಳನ್ನು ಏನು ಮಾಡ್ತಾವೆ, ನಿಮಗೊಂದು ದೊಡ್ಡದೊಂದು ಕನಸಿನ ಸಾಕಾರದ ಕ್ಷಣಕ್ಕೆ ನಿಮಗೇನಾಗ್ತದಾಗ ಕೊಂಡು ಒಯ್ತವು. ಹಾಗಾಗಿ ಸಣ್ಣ ಸಣ್ಣ ಪ್ರಯತ್ನಗಳು ಏನಾಗ್ತವೆ, ನಮ್ಮ ದೊಡ್ಡದೊಂದು ಯಶಸ್ಸಿಗೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ ರೀ. 1 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ 1 ಅಂಕಕ್ಕಾಗಿ ನಾವು 13 ಪಾಠಗಳನ್ನು ಓದಬೇಕಾಗಿದೆ, ಅಧ್ಯಾಯಗಳನ್ನು ಓದಬೇಕಾಗಿದೆ. ಅದರಲ್ಲಿ ಮೊದಲನೇದಾಗಿ ಯಾವುದಪ್ಪ ಅಂದ್ರೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ನೋಡಿರಿ, ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಈ ಪಾಠದ ನಂತರ ನಮಗೆ 1 ಅಂಕದಂದ್ರೆ ಅದು MCQ ಆದರೂ ಆಗಿರ್ಬೋದು ಅಥವಾ 1 ಅಂಕದ ಪ್ರಶ್ನೆ ಆದರೂ ಆಗಿರ್ಬೋದು, ಈ ಪಾಠದಿಂದ ನಮಗೆ ಎಷ್ಟು ಅಂದ್ರೆ 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಸೊ ನಾವು ಅದನ್ನು ಕರೆಕ್ಟಾಗಿ ಓದ್ಕೊಳ್ಳೋದು. ನೋಡ್ರಿ, ಇದನ್ನು ಬರ್ಕೋರಿ, ಸುಮ್ಮನೆ ಓದಬೇಡ್ರಿ. ಹೋಯ್ತು. ಒಂದೇದು, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು? ಮೊದಲನೇ ಶಾಸನ ರೀ ನಮ್ಮ ಭಾರತದಲ್ಲಿ. ಅದು ಯಾವುದು? 1773ರ ರೆಗ್ಯುಲೇಟಿಂಗ್ ಶಾಸನ. ಒಂದೇದು. ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ಸೃಷ್ಟಿಸಿದವರು ಯಾರು? ಲಾರ್ಡ್ ಕಾರ್ನ್ ವಾಲಿಸ್ ರೀ. ಲಾರ್ಡ್ ಕಾರ್ನ್ ವಾಲಿಸ್ SP ಹುದ್ದೆಯನ್ನು ಸೃಷ್ಟಿ ಮಾಡಿದವರು ಇಂಡಿಯಾದೊಳಗೆ. ನೆಕ್ಸ್ಟು, ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವರು ಯಾರು? ಲಾರ್ಡ್ ಡಾಲ್ ಹೌಸಿ 1757ರಲ್ಲಿ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು? 1909ರ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತಲೂ ಕರಿತೀವಿ ನಾವು ಅದು. ಇದರಲ್ಲಿ ಏನು ಮಾಡ್ತದ್ರೆ 1909ರ ಪ್ರಕಾರ ಮುಸ್ಲಿಮರಿಗೆ ಮಾತ್ರ ಏನಾಗ್ತದೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನು ನೀಡ್ತಾರೆ ರೀ. ಅಂದರೆ ಇಲ್ಲಿ ಕೇವಲ ಮುಸ್ಲಿಮರೇ ಅಭ್ಯರ್ಥಿಗಳು ಮತ್ತು ಮುಸ್ಲಿಮರೇ ಏನು ಮತದಾರರಾಗಿರ್ತಾರೆ ಇಲ್ಲಿ. ಹೌದಾ? ಅದು ಮಾಡಿಕೊಡ್ತಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಬರ್ರಿ. ಏನು 5ನೇದ್ದು, 1935ರ ಭಾರತ ಸರ್ಕಾರ ಕಾಯ್ದೆಯು ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಆಧಾರವಾಗಿದೆ ಏಕೆ ಅಂತೇಳಿ ಹೇಳಿದ್ದಾರೆ. ಏಕಪ್ಪ ಅಂದರೆ ಈ ಕಾಯ್ದೆ ಏನು ಮಾಡ್ತದೆ, ಭಾರತದಲ್ಲಿ ಅಖಿಲ ಭಾರತ ಒಕ್ಕೂಟ ಅಂದರೆ ಪೂರ್ತಿ ಭಾರತ ಒಂದು ಅನ್ನೋದನ್ನು ರಚನೆ ಮಾಡೋಕ್ಕೆ ಏನು ಮಾಡ್ತದೆ, ಅವಕಾಶ ಮಾಡಿಕೊಡ್ತದೆ. ಅದನ್ನು ನಾವು ಇವತ್ತಿಗೂ ಅದನ್ನು ನಾವು ತಗೊಂಡು ಅಖಂಡ ಭಾರತ ಒಕ್ಕೂಟವನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೇಳಿ. ಹೌದಾ? ಅದಕ್ಕಾಗಿ ಇದು ನಮಗೆ ಏನಾಗಿದೆ ಅಂದರೆ ಸ್ವತಂತ್ರ ಭಾರತಕ್ಕೆ ಅಥವಾ ನಮ್ಮ ಸ್ವತಂತ್ರ ಭಾರತದ ಸಂವಿಧಾನಕ್ಕೆ ಇದು ಭಾಳ ಅಂದರೆ ಭಾಳ ಏನು ಆಧಾರವಾಗಿದೆ ರೀ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಾರ ಯಾರು?
ಲಾರ್ಡ್ ಕಾರ್ನ್ವಾಲಿಸ್. ನೆಕ್ಸ್ಟ್, ಆಧುನಿಕ ಭಾರತದ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು? ಮೆಕಾಲೆ ವರದಿ 1835ರಲ್ಲಿ. ಹೌದಾ? ನೆಕ್ಸ್ಟ್, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು? ವಾನ್ ಹ್ಯಾಸ್ಟಿಂಗ್. ಹೌದಾ? ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಆರ್ ಎಂ ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್. ನೆಕ್ಸ್ಟ್, ಭಾರತದಲ್ಲಿ ಮೊದಲ ವೈಸ್ರಾಯ್ ನೇಮಕಗೊಂಡವರು ಯಾರು? ಲಾರ್ಡ್ ಕ್ಯಾನಿಂಗ್. ಓಕೆ. ನೆಕ್ಸ್ಟ್, ದಿವಾನಿ ಅದಾಲತ್ ಅಂದರೆ ಏನು? ಬ್ರಿಟಿಷರ ಕಾಲದ ನಾಗರಿಕ ನ್ಯಾಯಾಲಯಗಳನ್ನು ಅಥವಾ ಸಿವಿಲ್ ಕೋರ್ಟ್ಸನ್ನು ಏನಂತೇಳಿ ಕರೀತಿದ್ರು? ದಿವಾನಿ ಅದಾಲತ್ ಅಂತೇಳಿ ಕರೀತಿದ್ರು. ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಮತ್ತು ನಿಯಂತ್ರಿಸುವುದು ಮೇನಾಗಿತ್ತು. ನೆಕ್ಸ್ಟ್, ಬ್ರಿಟಿಷರ ಕಾಲದಲ್ಲಿ ಭಾರತೀಯರಿಗೆ ಸೈನ್ಯದಲ್ಲಿ ಲಭಿಸುತ್ತಿದ್ದ ಅತ್ಯಂತ ಉನ್ನತ ಹುದ್ದೆ ಯಾವುದು ರೀ? ಸುಬೇದಾರ್. ಸುಬೇದಾರ್ ಅಂದರೆ ಯಾರು? ಒಂದು ಸಣ್ಣದೊಂದು ತುಕಡಿ ಇರ್ತದಲ್ಲ, ಅದ್ರ ಮೇಲೆ ಇರ್ತಕ್ಕಂಥ ಹೆಡ್. ತಿಳಿತಾ? ನೆಕ್ಸ್ಟ್, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎಂದು ಹೇಳಿದವರು ಯಾರು? ಚಾರ್ಲ್ಸ್ ಮೆಟ್ಕ್ಯಾಪ್. ಓಕೆ. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್ RBI ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ. ನೆಕ್ಸ್ಟ್, ಲಾರ್ಡ್ ಕಾರ್ನ್ವಾಲಿಸ್ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜು ಏಕೆ ಸ್ಥಾಪಿಸಿದನು? ಸಿವಿಲ್ ಸೇವೆಗೆ ಸೇರಬಯಸುವವರಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ನೀಡಲು. ಇವತ್ತೇನು ಸಿವಿಲ್ ಸರ್ವಿಸ್ ನಡೆಸವಲ್ರಿ, IAS IPS ಅಂಥವರಿಗೆ ಶಿಕ್ಷಣವನ್ನು ನೀಡುವ ಸಲುವಾಗಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ? ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಹೇಳಿದವರು ಯಾರು? ಅಗೇನ್ ಲಾರ್ಡ್ ಕಾರ್ನ್ವಾಲಿಸ್ ರೀ. ನೆಕ್ಸ್ಟ್, ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ ಜಾರಿಗೆ ತಂದ ಪದ್ಧತಿ ಯಾವುದ್ರಿ? ರೈತವಾರಿ ಪದ್ಧತಿ. ನೆಕ್ಸ್ಟ್, ರೆಗ್ಯುಲೇಟಿಂಗ್ ಶಾಸನ ಯಾವಾಗ ಜಾರಿಗೆ ಬಂದಿತ್ತು? 1773ರಲ್ಲಿ. ಹೌದಾ? ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ನೀಡುತ್ತಿದ್ದ ತೆರಿಗೆಯನ್ನು ಅಪರಾಧ ತೆರಿಗೆ ಎಂದು ಕರೆದವರು? ಎಡ್ಮಂಡ್ ಬರ್ಕ್ ಏನಂತೇಳಿ ಕರೀತಾರು? ಈಸ್ಟ್ ಇಂಡಿಯಾ ಕಂಪ್ನಿ ಏನು ಬ್ರಿಟಿಷ್ ಸರ್ಕಾರಕ್ಕೆ ಏನು ತೆರಿಗೆ ನೀಡ್ತಿರ್ತದಲ್ಲ, ಅದನ್ನು ಅವ್ರು ಏನಂತೇಳಿ ಕರೀತಾರು? ಅಪರಾಧ ತೆರಿಗೆ ಅಂತೇಳಿ ಕರೀತಾರೆ ರೀ. ಸರಿನಾ? ನೆಕ್ಸ್ಟ್, ಮಹಲ್ವಾರಿ ಪದ್ಧತಿಯಲ್ಲಿ ಮಹಲ್ ಅಂದರೆ ಏನು? ಮಹಲ್ ಅಂದರೆ ಗ್ರಾಮ ಅಥವಾ ಗ್ರಾಮಗಳ ಒಕ್ಕೂಟ ಅಥವಾ ಗುಂಪು ಎಂದು ಅರ್ಥ ಆಗ್ತದೆ. ನೆಕ್ಸ್ಟ್, 4ನೇ ಅಧ್ಯಾಯ ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಈ ಪಾಠದಂತರೂ 1 ಅಂಕದ್ದು ಒಂದು ಪ್ರಶ್ನೆ ಬರ್ತದೆ. ಅದು MCQ ಆದರೂ ಆಗಿರ್ಬೋದು ಅಥವಾ 1 ಅಂಕದ ಒಂದು ಪ್ರಶ್ನೆ ಆದರೂ ಆಗಿರ್ಬೋದು. ಮೈಸೂರಿನ ರಾಜ್ಯಗೀತೆ ಯಾವುದು? ಕಾಯೋ ಶ್ರೀ ಗೌರಿ ಅನ್ನು ರಚಿಸಿದವರು ಯಾರು? ಬಸಪ್ಪ ಶಾಸ್ತ್ರಿ. 1ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡತ್ರಿ? ಮದ್ರಾಸ್ ಒಪ್ಪಂದ 1ನೇದ್ದು. 2ನೇದ್ದು ಮಂಗಳೂರು ಒಪ್ಪಂದ. 3ನೇದ್ದು ಶ್ರೀರಂಗಪಟ್ಟಣ ಒಪ್ಪಂದ. ನೀವನ್ನು ಇಟ್ಕೊಂಡಿರಿ. ಓಕೆ. ಸುರಪುರವು ಯಾವ ಜಿಲ್ಲೆಯಲ್ಲಿದೆ? ಯಾದಗಿರಿ ಜಿಲ್ಲೆಯಲ್ಲಿದೆ ರೀ. ನೆಕ್ಸ್ಟ್, ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಯಾವುದ್ರಿ? ನಂದಗಡ್ ಏನು? ಬೆಳಗಾವಿ ಜಿಲ್ಲೆಯ ನಂದಗಡ್ ಒಳಗೆ. ಹೌದಾ? ಪೋರ್ಟೋ ನೋವೋ ಕದನದ ಪರಿಣಾಮ ಏನು? ಈ ಕದನದಲ್ಲಿ ಏನಾಗ್ತದೆ ಅಂದರೆ ಹೈದರಲ್ಲಿ ಬ್ರಿಟಿಷರಿಗೆ ಸೋಲ್ತಾನೆ ರೀ. ಹೈದರಲ್ಲಿ ಸೋಲುವುದು ಅಥವಾ ಸೋತಿದ್ದು ಇದೆ, ಅದಕ್ಕೆ ಪರಿಣಾಮ ರೀ. ಏನು? ಹೈದರಲ್ಲಿ ಸೋತದ್ದು. ಓಕೆ. ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದರೆ 10ನೇ ಚಾಮರಾಜೇಂದ್ರ ಒಡೆಯರ್ಗಿರಿ. ನೆಕ್ಸ್ಟ್, ಮಹಾತ್ಮ ಗಾಂಧೀಜಿ ಅವರು ರಾಜರ್ಷಿ ಎಂದು ಕರೆದ ಒಡೆಯರ್ ಯಾರು? ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅಥವಾ 4ನೇ ಕೃಷ್ಣರಾಜ್ ಒಡೆಯರು. ಮೈಸೂರಿನಲ್ಲಿ ನವರಾತ್ರಿ ಉತ್ಸವ ಆರಂಭಿಸಿದವರು ಯಾರು? ರಾಜ ಒಡೆಯರು. ಯಾವಾಗ? 1610ರಲ್ಲಿ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನವು ಏನೆಂದು ಚಿತ್ರಿಸಲ್ಪಟ್ಟಿದೆ ಅಂದರೆ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತೇಳಿ ಕರೆಯಲ್ಪಡ್ತದೆ. ರಾಣಿ ಚೆನ್ನಮ್ಮಳನ್ನು ಬೈಲುಂಗಲಿಂದ ಕುಸ್ಗಲ್ ಎಲ್ಲಿ ಬರ್ತದೆ? ಧಾರವಾಡ ಡಿಸ್ಟಿಕ್ ಒಳಗೆ, ನಿಯರ್ ಬೈ ಗದಗ್. ಅಲ್ಲಿ ಯಾಕೆ ಸ್ಥಳಾಂತರ ಮಾಡಲಾಗಿತ್ತಂದ್ರೆ ಏನಾದರೂ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣ ಮೇವು ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಬಹುದು ಎಂಬ ಗುಮ್ಮಾನೆ ಅಂದ್ರೆ. ಹೌದಾ? 2ನೇ ಆಂಗ್ಲೋ ಮೈಸೂರು ಯುದ್ಧ ನಾನು ಆಲ್ರೆಡಿ ಹೇಳಿದ್ದೀನಿ ರೀ. ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿದ್ದು? ಮಂಗಳೂರು ಒಪ್ಪಂದ 1784ರಲ್ಲಿ. 80ರಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತದೆ, 82ರಲ್ಲಿ ಹೈದರಲ್ಲಿ ಸಾಯ್ತಾನು. ಅದೇ ಯುದ್ಧವನ್ನು ಟಿಪ್ಪು ಸುಲ್ತಾನ್ 84ರೊಳಗೆ ಅಂದರೆ 1784ರವರೆಗೆ ನಡೆಸ್ಕೊಂಡು ಹೋಗ್ತಾನೆ ಮತ್ತು ಅಲ್ಲಿ ಒಪ್ಪಂದ ಕೊನೆಗೊಳ್ತದೆ. ಇದು ಹೌದಾ? ನೆಕ್ಸ್ಟ್, ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಭಾಳಷ್ಟು ಸಲ 3 ಪ್ರಿಪ್ರೇಟರಿ ಒಳಗೆ ಇದನ್ನು ಕೇಳಿದ ಪ್ರಶ್ನೆ. ಇದು ಭಾಳ ಇಂಪಾರ್ಟೆಂಟು. ಭಾಳ ಇಂಪಾರ್ಟೆಂಟು. ಇದೇ ಪ್ರಶ್ನೆ ಬಂದರೂ ಬರ್ಬೋದು. ಅದೇನು? ಬ್ರಿಟಿಷರು ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಶಸ್ತ್ರಾಸ್ತ್ರ ಕಾಯ್ದೆ ಜಾರಿಗೆ ತಂದಿದ್ದರು. ಹೌದಾ?
ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಅರ್ಪಿಸಿದವರು ಯಾರು? ರಾಜ ಒಡೆಯರ್. ನೆಕ್ಸ್ಟ್, ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣ ಹೈದರಾಲಿಯ ರಕ್ಷಣೆಯಿದ್ದ ಮಾಹೆಯನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದು. ಮಾಹೆ ಏನು? ಫ್ರೆಂಚರ ಒಂದು ಏನು ವ್ಯಾಪಾರ ಕೇಂದ್ರ ರೀ. ಇದೇನಿರ್ತದೆ? ಹೈದರಾಲಿ ಒಂದು ರಕ್ಷಣೆ ಒಳಗಿರ್ತದೆ. ಇದನ್ನು ಅರ್ಥಕೊಂಡು ಬ್ರಿಟಿಷರು ಏನು ಮಾಡ್ತಾರೋ ಅದ್ರ ಮೇಲೆ ಆಕ್ರಮಣ ಮಾಡ್ತಾರೋ. ಹಾಗಾಗಿ ಹೈದರಾಲಿಯಲ್ಲಿ ಯುದ್ಧ ಮಾಡಬೇಕಾಗತ್ತೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದ ಮೈಸೂರಿನ ದಿವಾನರು ಯಾರು? ಕೆ ಶೇಷಾದ್ರಿ ಅಯ್ಯರ್. ಭಾಳ ಇಂಪಾರ್ಟೆಂಟು. ನೆಕ್ಸ್ಟ್, 1800ರಲ್ಲಿ ಬ್ರಿಟಿಷರ ವಿರುದ್ಧ ಬಿದನೂರು ಮತ್ತು ಶಿಕಾರಿಪುರದಲ್ಲಿ ದಂಗೆ ಎದ್ದವರು ಯಾರು? ದೊಂಡಿಯಾವಾಗ್. ಹದಿನಾಡು ಪಾಳೆಪಟ್ಟಿನ ಮಹಾರಾಣಿಯು ತನ್ನ ಮಗಳನ್ನು ಯದುವೀರನಿಗೆ ಕೊಟ್ಟು ಮದುವೆ ಮಾಡಲು ಕಾರಣವೇನೆಂದ್ರೆ ಯದುರಾಯನು ದಬ್ಬಾಳಿಕೆ ಮಾಡುತ್ತಿದ್ದ. ಏನ್ರಿ ಯದುರಾಯ? ಎಲ್ಲಿಂದ ಬರ್ತಾರೆ ಇವರು? ಹೇಳ್ರಿ ನೋಡೋಣ. ಗುಜರಾತ್ ಅಂತ ಬರ್ತಾರೆ ರೀ ಯದುರಾಯ. ಆವಾಗ ಅವರಿಗೆ ವಿಷಯ ಗೊತ್ತಾಗ್ತದೆ. ಈ ಮಾರನಾಯಕನು ಅನ್ನೋದು ಏನು ಮಾಡ್ತಿರ್ತಾನೋ ಮಹಾರಾಣಿಗೆ ಹಿಂಸೆಯನ್ನು ನೀಡ್ತಾ ಇರ್ತಾನೆ. ಏನಂತೇಳಿ? ಮಹಾರಾಣಿಯ ಮಗಳನ್ನು ಏನು ಮಾಡ್ಬೇಕಂತೇಳಿ ತನಗೆ ಕೊಡಬೇಕಂತೇಳಿ ಮತ್ತು ತಾನ ರಾಜ ಆಗ್ಬೇಕಂತೇಳಿ ಅಲ್ಲಿದ್ದು. ಆವಾಗ ಮಾರನಾಯಕನನ್ನು ಎದುರಾಯ ಏನು ಮಾಡ್ತಾನೋ ಕೊಲ್ತಾನೋ. ಕೊಂದಾದ್ಮೇಲೆ ಮಹಾರಾಣಿ ಸಂತುಷ್ಟಳಾಗಿ ತನ್ನ ಮಗಳನ್ನು ಎದುರಾಯನಿಗೆ ಕೊಡ್ತಾಳೆ. ಇದು ಕಹಾನಿ. ಓಕೆ, ಈಗ ಬರೀ 20ನೇ ಅಧ್ಯಾಯ ಯಾವುದು? ಇತಿಹಾಸ ಅಂದರೆ ಸೆಕೆಂಡ್ ಪಾರ್ಟ್ ರೀ. ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಒಂದು ಅಂಕದ ಎಷ್ಟು ಪ್ರಶ್ನೆಗಳು ಬರ್ತಾವೆ ಅಂದರೆ ಇಲ್ಲಿಂದ 2 ಪ್ರಶ್ನೆಗಳು ಬರ್ತಾವೆ ಈ ಪಾಠದಿಂದ. ಐ ಹೋಪ್ ನೀವು ಬರ್ಕೊಳಕತ್ತೀರ ಅಂತೇಳಿ ಅಂದ್ಕೊಂಡು ನಾನು. ಈ ಪಾಠದಿಂದ ಎಷ್ಟು ಬರ್ತಾವೆ? 1 ಅಂಕದ 2 ಪ್ರಶ್ನೆ ಬರ್ತಾವೆ. 2 MCQ ಜನ ಬರ್ಬೋದು, ಒಂದು ಇಲ್ಲ 2 1 ಅಂಕಕ್ಕಾದರೂ ಬರ್ಬೋದು, ಅಥವಾ 1 ಅಂಕದ 1 MCQ ಬರ್ಬೋದು. ಒಟ್ಟು 2 ಪ್ರಶ್ನೆ ಅಂದರೂ ಬರ್ತಾವೆ ಇಲ್ಲಿ. ವಿಶ್ವದ ಯಾವುದೇ ಬಣಕ್ಕೆ ಸೇರಿದ ನೀತಿಯನ್ನು ಏನೆಂದು ಕರೀತಾರೆ ಅಂದ್ರೆ ಅಲಿಪ್ತ ನೀತಿ. ಇದನ್ನು ಭಾರತ ಸರ್ಕಾರ ಅಥವಾ ಭಾರತ ದೇಶ ಏನು ಮಾಡ್ತದೆ? ಮೊದಲು ಪ್ರಾರಂಭ ಮಾಡ್ತದೆ ಮತ್ತು ಫಾಲೋಅಪ್ ಮಾಡ್ತದೆ. ಹೌದು. ಕದನ ಬಾಂಧವ್ಯ ಅಥವಾ ಟ್ರಿಪಲ್ ಅಲಯನ್ಸ್ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು ಯಾವಂದರೆ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ. ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳು ಯಾವ ದೇಶದಲ್ಲಿ ಇವೆ? ಜಪಾನ್ ರೀ. ಮೊದಲನೇ ಮಹಾಯುದ್ಧವು ಅಂತ್ಯಗೊಳಿಸಿದ ಒಪ್ಪಂದ ಯಾವುದಂದ್ರೆ ವರ್ಸೈಲ್ಸ್ ಒಪ್ಪಂದ 1919. ಶೀತಲ್ ಸಮರ ಜರುಗಿದ 2 ರಾಷ್ಟ್ರಗಳ ಬಣಗಳು ಯಾವ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಸೋವಿಯತ್ ರಷ್ಯಾ, USA ಆ್ಯಂಡ್ USSR. ಓಕೆ. ಹಿಟ್ಲರ್ ಸ್ಥಾಪಿಸಿದ ಖಾಸಗಿ ಸೇನೆ ಯಾವುದಂದ್ರೆ ಬೂದು ಅಂಗಿದಳ ಅಥವಾ ಬ್ರೌನ್ ಶರ್ಟ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿದಳವನ್ನು ಏಕೆ ಸ್ಥಾಪಿಸಿದಂದ್ರೆ ದೇಶದಲ್ಲಿ ಗಲಭೆಗಳನ್ನು ನಡೆಸಿ ಜನರಲ್ಲಿ ಭೀತಿ ಹುಟ್ಟಿಸಲು ಮತ್ತು ವಿರೋಧಿಗಳನ್ನು ಹತ್ತಿಕ್ಕಲು. ಏನ್ರಿ? 1ನೇದು ಭೀತಿ ಹುಟ್ಟಿಸಲು, 2ನೇದು ವಿರೋಧಿಗಳನ್ನು ಹತ್ತಿಕ್ಕಲು. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶ ಏನಂದ್ರೆ ನಾಜಿ ಸಿದ್ಧಾಂತ ಮತ್ತು ಜನಾಂಗೀಯ ದೇಶವನ್ನು ಪ್ರಸಾರ ಮಾಡಲು. ಜನಾಂಗೀಯ ದೇಶ ಮೇನ್ ಇಂಪಾರ್ಟೆಂಟ್ ರೀ, ಮತ್ತು ಅದರ ಜೊತೆಗೆ ನಾಜಿ ಸಿದ್ಧಾಂತವನ್ನು ಪ್ರಚಾರ ಮಾಡಲು ಅವನು ಪ್ರಚಾರ ಮಂತ್ರಿ ಆಗಿದ್ದ. ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಯಾರಂದ್ರೆ ಬೆನಿಟೋ ಮುಸೋಲಿನಿ ಅಂತೇಳಿ ಬರೆದ್ರು ಸಾಕು. ಓಕೆ. ತೀನ್ ಮೂರ್ತಿ ಭವನ ಎಲ್ಲಿದೆ ಮತ್ತು ಏಕೆ ನಿರ್ಮಿಸಲಾಗಿದೆ ಅಂದರೆ ತೀನ್ ಮೂರ್ತಿ ಭವನ ನ್ಯೂದೆಲ್ಲಿದೆ. ಯಾಕೆ ಇದನ್ನು ನಿರ್ಮಿಸಲಾಗಿದೆ ಅಂದರೆ ಮೊದಲನೇ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಹೋರಾಡಿದ ಮೈಸೂರು, ಹೈದರಾಬಾದ್ ಮತ್ತು ಜೋಧ್ಪುರ್ ಲಾರೆನ್ಸ್ಗಳ ನೆನಪಿಗಾಗಿ. ಹೌದಾ. ರಾಷ್ಟ್ರಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಮತ್ತು ಎಕ್ಸಾಮಿನರ್ಸು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾವುದು? 3 ಪ್ರಿಪರೇಟರಿ ಒಳಗಿದೆ ಅದು. ಹೌದಾ. ಮುಂದಿನ ಮಹಾಯುದ್ಧಗಳನ್ನು ತಡೆಗಟ್ಟಲು ಮತ್ತು ವಿಶ್ವಶಾಂತಿಯನ್ನು ಕಾಪಾಡಲು. ಬರೀ ಮುಂದಿನ ಮಹಾಯುದ್ಧಗಳನ್ನು ತಡೆಗಟ್ಟಲು ಅಂತೇಳಿ ಬರೆದ್ರು 1 ಅಂಕ ನಿಮಗೆ ಫಿಕ್ಸ್. ಇಷ್ಟಂದ್ರೆ ಬರೀತೀರಿ ಅಂತೇಳಿ ಅಂದ್ಕೊಂಡು ನಾನು. ನೆಕ್ಸ್ಟ್, ಹೋಲೋಕಾಸ್ಟ್ ಅಂದರೆ ಏನು? ಇಂಗ್ಲೀಷ್ ಒಳಗೆ ಹೋಲೋಕಾಸ್ಟ್ ಅಂತೇಳಿ ಕರಿತೀವಿ. ಹಂಗಂದ್ರೆ ಏನಂದ್ರೆ ಹಿಟ್ಲರ್ ನಡೆಸಿದ ಯಹೂದಿಗಳ ಸಾಮೂಹಿಕ ಹತ್ಯಾಕಾಂಡ. ಎಲ್ಲಿ ಬೇಕಾದಲ್ಲಿ ಕೊಲ್ತಿರ್ತಾನೆ ರೀ ಅವನು. ಒಂದೊಂದು ಸಲ ಗ್ಯಾಸ್ ಚೇಂಬರ್ದಾಗ ಹಾಕಿಬಿಡ್ತಾನೆ, ಒಂದೊಂದು ಸಲ ಹಿಂಗೆ ಏನದು ಮನ್ಸಿಗೆ ತಕ್ಕಂಗೆ ಸಣ್ಣ ಮಕ್ಕಳೇನು ಆಟ ಆಡ್ತಿರ್ತಾರೆ ಲಗೋರಿಗತೆ, ಹಿಂಗೆ ಒಂದ್ರ ಮೇಲೆ ಒಬ್ಬರು ನಿಲ್ಲಿಸಿ ಸ್ಥಿರಛೇದನ ಮಾಡುವಂಥದ್ದು ಅಂಥದ್ದೆಲ್ಲ ಮಾಡ್ತಾನೆ ಅವನು. ಅದನ್ನು ಹೋಲೋಕಾಸ್ಟ್ ಅಂತೇಳಿ ಕರಿತೀವಿ. ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ಅಂದ್ರೆ ಆಸ್ಟ್ರಿಯಾದ ರಾಜ್ಕುಮಾರ ಆಕ್ ಡ್ಯೂಕ್ ಫ್ರಾನ್ಸಿಸ್ ಫೆರ್ಡಿನೆಂಡನನ್ನು ಏನು ಮಾಡ್ತಾರೋ ಹತ್ಯೆ ಮಾಡಲಾಗ್ತದೆ. ಅದೇ ಮೊದಲನೇ ಮಹಾಯುದ್ಧಕ್ಕೆ ನೇರ ಕಾರಣ ಅಥವಾ ತತ್ಕ್ಷಣದ ಕಾರಣ. ಓಕೆ. ರಷ್ಯಾ ಕ್ರಾಂತಿ ಯಾವಾಗ ನಡೀತು ಅಂದ್ರೆ 1917ರಲ್ಲಿ. ನಾಜಿ ಪಕ್ಷದ ಸ್ಥಾಪಕ ಯಾರು? ಅಡಾಲ್ಫ್ ಹಿಟ್ಲರ್. ಆಯಿತು. 2ನೇ ಮಹಾಯುದ್ಧ ಯಾವ ವರ್ಷ ಕೊನೆಗೊಂಡಿತು ಅಂದರೆ 1945ರಲ್ಲಿ. ಕದನ ಸೌಹಾರ್ದತೆಯ ಅಥವಾ ಟ್ರಿಪಲ್ ಎಂಟೆಂಟ್ 2ನೇ ಮಹಾಯುದ್ಧದೊಳಗ್ರಿ. ಮೈತ್ರಿಕೂಟ ರಚಿಸಿಕೊಂಡ ದೇಶಗಳು ಯಾವುದಂದ್ರೆ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ. ನೆಕ್ಸ್ಟ್, ರಷ್ಯಾ ಜರ್ಮನಿಯೊಂದಿಗೆ ಯುದ್ಧರಹಿತ ಒಪ್ಪಂದ ಮಾಡಿಕೊಂಡಿತ್ತು. ಏಕೆ ಅಂದರೆ 1917ರಲ್ಲಿ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿ ಸಂಭವಿಸಿದ್ದು ಮತ್ತು ಆಂತರಿಕ ಸಮಸ್ಯೆಗಳ ಎದುರಾದಂದರೆ. ಹೌದು. ಸೋಷಿಯಲಿಸ್ಟ್ ಮತ್ತು ಕಮ್ಯುನಿಸ್ಟರನ್ನು ಹಿಟ್ಲರ್ ಹೇಗೆ ಹತ್ತಿಕ್ಕಿದ್ದೇನೆ ಅಂದ್ರೆ
ಜರ್ಮನಿಯ ಬಂಡವಾಳಶಾಹಿ ಉದ್ಯಮಿಗಳ ಬೆಂಬಲ ಮತ್ತು ತನ್ನ ಖಾಸಗಿ ಸೇನೆಯ ಮೂಲಕ ಅವಂಗೇನಾಗ್ತದೆ, ಬಂಡವಾಳಶಾಹಿ ಉದ್ಯಮಿಗಳ ಒಂದು ಬೆಂಬಲ ದೊರೀತದೆ ರೀ, ಮತ್ತು ತನ್ನ ಖಾಸಗಿ ಸೇನೆಯ ಮೂಲಕ ಅವ್ರನ್ನ ಏನು ಮಾಡ್ತಾನೋ ಹತ್ತಿಕ್ತಾನೆ. ಈಗ ಬರ್ರಿ ರಾಜ್ಯಶಾಸ್ತ್ರ ಡೈರೆಕ್ಟ 22ನೇ ಚಾಪ್ಟರ್ ರೀ, ಸೆಕೆಂಡ್ ಪಾರ್ಟ್, ಜಾಗತಿಕ ಸಂಸ್ಥೆಗಳು. 1 ಅಂಕದ ಪ್ರಶ್ನೆ ಇಲ್ಲಿ ಬರ್ತದೆ. ಈ ಪಾಠದಿಂದ ನಮಗೆ 2 ಪ್ರಶ್ನೆಗಳು ಬರ್ತಾವೆ. ಈ ಪಾಠದಿಂದ ಜಾಗತಿಕ ಸಂಸ್ಥೆಗಳಿಂದ, ಹೌದಾ? ಸೊ ವಿಶ್ವಸಂಸ್ಥೆ ಸ್ಥಾಪನೆ ಆದ ವರ್ಷ ಯಾವುದಂದ್ರೆ 1945 ಅಕ್ಟೋಬರ್ 24 ರೀ. ವಿಶ್ವಸಂಸ್ಥೆ ಎಂಬ ಪದವನ್ನು ಜಾರಿಗೆ ತಂದವರು ಅಥವಾ ನೀಡಿದವರು ಯಾರಂದ್ರೆ ಫ್ರಾನ್ಸಿಸ್ ಡಿ ರೂಸ್ವೆಲ್ಟ್. ಫ್ರಾನ್ಸಿಸ್ ಡಿ ರೂಸ್ವೆಲ್ಟ್ ಏನು ಮಾಡ್ತಾನೋ ಪ್ರಥಮ ಬಾರಿಗೆ ಈ ವಿಶ್ವಸಂಸ್ಥೆ ಎಂಬ ಪದವನ್ನು ಇಲ್ಲಿ ಮಾಡ್ತಾನೆ ರೀ, ಹೌದಾ? ಫ್ರಾನ್ಸಿಸ್ ರೂಸ್ವೆಲ್ಟ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಆಯಿತಾ? ಇವು ಅಮೆರಿಕದ ಮಾಜಿ ಅಧ್ಯಕ್ಷರು, ಹೌದಾ? ನೆಕ್ಸ್ಟ್, ವಿಶ್ವಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿ ಅಂದರೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದೆ ರೀ. ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಏನಿದೆ, ಇದರದೊಂದು ಪ್ರಧಾನ ಕಚೇರಿ ಅಥವಾ ಮುಖ್ಯ ಕೇಂದ್ರ ಕಚೇರಿ ಅಲ್ಲಿದೆ ರೀ. ನೆಕ್ಸ್ಟು, ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವ ಮಾದರಿಯಲ್ಲಿರುವ ಅಂಗಸಂಸ್ಥೆ ಯಾವುದಂದ್ರೆ ಭದ್ರತಾ ಮಂಡಳಿ ಅಂತೇಳಿ ಕರಿತೀವಿ. ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಥಾಪನೆಯಾದ ವರ್ಷ ಯಾವುದಂದ್ರೆ 1948 ಏಪ್ರಿಲ್ 7ರಂದು. ನೆಕ್ಸ್ಟ್, 1965ರಲ್ಲಿ ತನ್ನ ಕಾರ್ಯಕ್ಕಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದು ಅಂದ್ರೆ ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ ಎಮರ್ಜೆನ್ಸಿ ಫಂಡ್ ರೀ. ನೆಕ್ಸ್ಟು, ಸಾರ್ಕ್ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ನೇಪಾಳದ ಕಠ್ಮಂಡುವಿನಲ್ಲಿದೆ ರೀ. ನೆಕ್ಸ್ಟ್, ಜಾಗತಿಕ ಸಂಸತ್ತು ಎಂದು ಪ್ರಸಿದ್ಧವಾಗಿರುವ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದಂದ್ರೆ ಸಾಮಾನ್ಯ ಸಭೆ ರೀ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ ದಿ ಹೇಗ್ ರೀ. ಎಲ್ಲಿದೆ ಅಂದ್ರೆ ದ ಹೇಗ್ ಎಲ್ಲಿದೆ ಅಂದ್ರೆ ನೆದರ್ಲ್ಯಾಂಡ್ ಒಳಗಿದೆ ರೀ, ಹೌದಾ? ನೆಕ್ಸ್ಟ್, ವಿಶ್ವಸಂಸ್ಥೆಯ ಪ್ರತಿ ಸದಸ್ಯ ರಾಷ್ಟ್ರವು ಸಾಮಾನ್ಯ ಸಭೆಗೆ ಕಳಿಸಬಹುದಾದ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು ಗರಿಷ್ಠ ಇದೆ ರೀ. ಆದರೆ ಅಲ್ಲಿ ಮತ ಮಾತ್ರ ಒಂದೇ ಕೌಂಟ್ ಆಗ್ತದೆ. 5 ಜನರನ್ನು ಕಳಿಸ್ಬೋದು ಪ್ರತಿಯೊಂದು ಸದಸ್ಯ ರಾಷ್ಟ್ರನು, ಆದರೆ ಅಲ್ಲಿ ಅಂಕ ಕೌಂಟ್ ಆಗೋದೆಷ್ಟು ಒಂದೇ ರೀ. ಸರಿ, ವಿಶ್ವ ಆರೋಗ್ಯ ಸಂಸ್ಥೆಯ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೇಂದ್ರ ಕಚೇರಿಯಲ್ಲಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಜಿನೆವಾದಲ್ಲಿ ಇದೆ ರೀ. ನೆಕ್ಸ್ಟ್, ದತ್ತಿ ಸಮಿತಿಯ ಆಡಳಿತಕ್ಕೆ ಒಳಪಟ್ಟು ಸ್ವತಂತ್ರಗೊಂಡ ಕೊನೆಯ ಪ್ರದೇಶ ಯಾವುದಂದ್ರೆ ಪಲಾವ್ ಗಣರಾಜ್ಯ, ಅದು ಲಾಸ್ಟ್ ಪ್ರದೇಶ ರೀ. ನೆಕ್ಸ್ಟ್, ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ಇಟಲಿಯ ರೋಮ್ನಲ್ಲಿ ಇದೆ ರೀ. ನೆಕ್ಸ್ಟ್, ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಅಭಿವೃದ್ಧಿಗಾಗಿ ಸ್ಥಾಪನೆಯಾದ ಸಂಸ್ಥೆ ಯಾವುದಂದ್ರೆ ಯುನಿಸೆಫ್, ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂದ್ರೆ 56 ಸದಸ್ಯ ರಾಷ್ಟ್ರಗಳಿವೆ ರೀ. ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಎಂದು ಯಾವ ಸಂಸ್ಥೆಯನ್ನು ಕರೆಯೋರು ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಓಕೆ, ಸಾರ್ಕ್ ಸಂಸ್ಥೆಯು ಯಾವ ವರ್ಷ ಸ್ಥಾಪನೆ ಆಯಿತು? 1985ರಲ್ಲಿ. ಯುರೋಪಿಯನ್ ಒಕ್ಕೂಟ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಬೆಲ್ಜಿಯಂನ ಬ್ರಸೆಲ್ಸ್. ಓಕೆ, ಆಫ್ರಿಕನ್ ಒಕ್ಕೂಟ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯಿತು ಅಂದ್ರೆ 1963ರಲ್ಲಿ ರೀ. ಮೊದಲು ಇದು ಏನಾಗಿತ್ತು ಅಂದ್ರೆ ಇದೇನಾಗಿತ್ತು ರೀ, ಹೇಳ್ರಿ ನೋಡಿ ಇದೇನಾಗಿತ್ತು, ಇದನ್ನು ಕಮೆಂಟ್ ಮಾಡಿರಿ. OAU ಅಂದರೆ ಏನು ಅಂತೇಳಿ ನೋಡೋಣ, ಯಾರು ಕಮೆಂಟ್ ಮಾಡ್ತೀರಿ, ಹೌದಾ? ನೆಕ್ಸ್ಟ್, ಯುನಿಸೆಫ್ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಶ್ರಮಿಸುತ್ತದೆ ಅಂದ್ರೆ ಶುಭಾಶಯ ಪತ್ರಗಳ ಮಾರಾಟ ಮಾಡ್ತದೆ ರೀ, ಗ್ರೀಟಿಂಗ್ ಕಾರ್ಡ್ಸನ್ನು ಮಾರಾಟ ಮಾಡ್ತದೆ. ಅದರಿಂದ ಏನು ಹಣ ಬರ್ತದಲ್ಲ, ಆ ಹಣವನ್ನು ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಏನು ಮಾಡ್ತಿದ್ದು ಬಳಸ್ತದೆ. ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾದ ಲೀಗ್ ಆಫ್ ನೇಷನ್ ವಿಫಲವಾಗಲು ಕಾರಣ ಭಾಳ ಇಂಪಾರ್ಟೆಂಟ್ ಇದು, ಯಾಕಂದ್ರೆ 2ನೇ ಮಹಾಯುದ್ಧ ಪ್ರಾರಂಭವಾದದರಿಂದ. ನೆಕ್ಸ್ಟ್, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತಿಯನ್ನು ಕಳೆದುಕೊಂಡಿದೆ, ಏಕೆಂದರೆ ಇದರ ಅಡಿಯಲ್ಲಿದ್ದ ಎಲ್ಲ ಪ್ರದೇಶಗಳಿಗೆ ಸ್ವತಂತ್ರಗೊಂಡು ಸ್ವಯಂ ಆಡಳಿತ ನಡೆಸಾಕತ್ತವ್ರಿ. ಆಸಿಯಾನ್ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಅಂದರೆ ಇಂಡೋನೇಷ್ಯಾದ ಜಕಾರ್ತ್ನಲ್ಲಿದೆ, ಹೌದಾ? ನೆಕ್ಸ್ಟ್ ಬರೀ ಸಮಾಜಶಾಸ್ತ್ರ, ಇಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ. ಈ ಪಾಠದಿಂದ 1 ಅಂಕದ ಪ್ರಶ್ನೆ ಬರ್ತದೆ. ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ ಅಂದ್ರೆ 17ನೇ ವಿಧಿ. ಮಾನವ ಕುಲಂ ತಾನು ಒಂದೇ ವಲಂ
ಹೇಳಿದವರು ಯಾರಂದ್ರೆ ಆದಿಕವಿ ಪಂಪ. ಅಸ್ಪೃಶ್ಯತೆ ಆಚರಣೆಯು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಯಾರಂದ್ರೆ ಮಹಾತ್ಮ ಗಾಂಧೀಜಿ. ಇದನ್ನು ಈಗ ಕೇಳಿದರು ಪ್ರಿಪೇಟ್ರಿ ಥರ್ಡ್ ಒಳಗೆ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಯಾದ ವರ್ಷ ಯಾವುದಂದ್ರೆ 1976ರಲ್ಲಿ. ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸುವ ಕಾಯ್ದೆ ಯಾವುದಂದ್ರೆ 1955ರ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ. ನೆಕ್ಸ್ಟ್, ಅಸ್ಪೃಶ್ಯತೆ ಅಪರಾಧಿಗಳ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತಂದ್ರೆ 1955ರಲ್ಲಿ. ಭಾರತದಲ್ಲಿ ಸ್ತರವಿನ್ಯಾಸ ವ್ಯವಸ್ಥೆಯನ್ನು ಯಾವುದರಲ್ಲಿ ಕಾಣಬಹುದಂದ್ರೆ ನಾವು ಜಾತಿ ವ್ಯವಸ್ಥೆಯಲ್ಲಿ ಕಾಣಬಹುದು. ಸಾಮಾಜಿಕ ಸ್ತರವಿನ್ಯಾಸ ಅಂದರೆ ಏನಪ್ಪ ಅಂದ್ರೆ ಸೋಷಲ್ ಸ್ಟ್ರಾಟಿಫಿಕೇಶನ್ ಅಂದರೆ ಏನಂದ್ರೆ ಸಮಾಜದ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ ಮತ್ತು ಲಿಂಗ ಮತ್ತು ಉದ್ಯೋಗಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದನ್ನು ಸಾಮಾಜಿಕ ಸ್ತರವಿನ್ಯಾಸ ಅಂತೇಳಿ ಕರಿಬೋದು. ಇಲ್ಲಿ ನೋಡ್ರಿ, ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಕ್ಲಾಸ್ ಇದೆ. ನೆಕ್ಸ್ಟ್, ಪೂರ್ವಗ್ರಹ ಅಂದರೆ ಏನಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಬಗ್ಗೆ ಮೊದಲೇ ನಿರ್ಧರಿಸಿಕೊಂಡಿರುವ ತಪ್ಪಾದ ಅಥವಾ ಅವೈಜ್ಞಾನಿಕ ಮನೋಭಾವನೆ ಪೂರ್ವಾಗ್ರಹ. ಅಸ್ಪೃಶ್ಯತೆ ಆಚರಣೆ ನಿರ್ಮೂಲನೆ ಕುರಿತಂತೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಯನ್ನು ವಹಿಸಿದ ಶಾಸನ ಯಾವುದಂದ್ರೆ 1989ರ ಶಾಸನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ. ಇಂದು ಅಸ್ಪೃಶ್ಯತೆ ಆಚರಣೆ ಕಡಿಮೆಯಾಗಲು ಪ್ರಮುಖ ಕಾರಣ ಅಂದರೆ ಶಿಕ್ಷಣದ ಪ್ರಸಾರ ಜೊತೆಗೆ ಸಾಮಾಜಿಕ ಜಾಗೃತಿ ಭಾಳ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಬರುವಂಥದ್ದು ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಚಾಪ್ಟರ್ ನಂಬರ್ ಅಥವಾ ಅಧ್ಯಾಯ 23. ಈ ಪಾಠದ ನಂತರ ನಮಗೇನಾಗ್ತದೆ ಅಂದರೆ ಒಂದು ಅಂಕದ 2 ಪ್ರಶ್ನೆ ಬರ್ತಾವೆ. ಸೊ ಕರೆಕ್ಟಾಗಿ ನೋಡ್ಕೊರಿ. ಮೌನ ಕಣಿವೆ ಆಂದೋಲನ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂದರೆ ಕೇರಳ ಅಥವಾ ಸೈಲೆಂಟ್ ವ್ಯಾಲಿ ಅಂತೇಳಿ ಕರಿತೀವಿ ನಾವು ಇಂಗ್ಲೀಷ್ ಒಳಗೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಾಲಿನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಯಾವುದಂದ್ರೆ ಅಪ್ಪಿಕೋ ಚಳವಳಿ. ಅಪ್ಪಿಕೋ ಕರ್ನಾಟಕದಲ್ಲಿ, ಚಿಪ್ಪಿಕೋ ಉತ್ತರಾಖಂಡದು. ಓಕೆ. ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ವಹಿಸಿದವರು ಅಂದರೆ ಮಿರ್ದಾ ಪಾಟ್ಕರ್. ನೆಕ್ಸ್ಟ್, ಕೇರಳದ ಮೌನ ಕಣಿವೆ ಅಥವಾ ಸೈಲೆಂಟ್ ವ್ಯಾಲಿ ಆಂದೋಲನದ ನೇತೃತ್ವ ವಹಿಸಿದವರು ಅಂದರೆ ಕೇರಳ ಸಾಹಿತ್ಯ ಪರಿಷತ್. ಡಾಕ್ಟರ್ ಶಿವರಾಮ್ ಕಾರಂತರು ವಿರೋಧಿಸಿದ ಪರಿಸರ ಚಳವಳಿ ಯಾವುದಂದ್ರೆ ಕೈಗಾ ಅಣುಸ್ಥಾವರದ ವಿರೋಧ ಚಳವಳಿ. ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ಯಾರಂದ್ರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ. ನೆಕ್ಸ್ಟ್, ಸಾಮೂಹಿಕ ವರ್ತನೆ ಅಂದ್ರೇನು? ಸಮೂಹದಲ್ಲಿರುವಾಗ ಅಥವಾ ಗುಂಪಿನಲ್ಲಿರುವಾಗ ವ್ಯಕ್ತಪಡಿಸುವ ವರ್ತನೆಯನ್ನು ಏನಂತೇಳಿ ಕರಿತೀವಿ? ಸಾಮೂಹಿಕ ವರ್ತನೆ ಅಂತೇಳಿ ಕರಿತೀವಿ. ಜನಮಂದಿ ಅಂದರೆ ಏನಂದ್ರೆ ಯಾವುದೇ ಪೂರ್ವಾಲೋಚನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರ ಗುಂಪಾಗ್ತದೆ. ಫಾರ್ ಎಕ್ಸಾಂಪಲ್, ಆಕ್ಸಿಡೆಂಟ್ ಆದಾಗ ಅಲ್ಲಿ ಜನ ಕೂಡಿರುವಂಥದ್ದು. ಇದು ಒಂದು ಉದಾಹರಣೆ ಆಗ್ಬೋದು. ದೊಂಬಿ ಅಂದರೆ ಏನಂದ್ರೆ ತೀವ್ರ ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಮಂದಿಯ ವರ್ತನೆ ದೊಂಬಿ. ಓಕೆ. ಕಾರ್ಮಿಕ ಚಳವಳಿ ಅಂದರೆ ಏನು? ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸಲು ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವ ಚಳವಳಿಗಳನ್ನ ಕಾರ್ಮಿಕ ಚಳವಳಿ ಅಂತೇಳಿ ಕರೀತಾರೆ. ಅಪ್ಪಿಕೋ ಚಳವಳಿ ನಾಯಕತ್ವ ವಹಿಸಿದವರು ಯಾರು ಅಂತೇಳಿ ಕೇಳಿದ್ರೆ ಸಲ್ಯಾನಿ ಗ್ರಾಮದ ರೈತರು. ನೆಕ್ಸ್ಟ್ ಏನು? MRPL ವಿರುದ್ಧದ ಚಳವಳಿನೇ ಏಕೆ ಹಮ್ಮಿಕೊಳ್ಳಲಾಯಿತು ಅಂದರೆ ಕಾರ್ಖಾನೆಯಿಂದ ಹೊರಹೊಮ್ಮುವ ಏನು ಮಂಗಳೂರು ರಿಫೈನರಿ ಏನು ಪೆಟ್ರೋಲಿಯಂ ಲಿಮಿಟೆಡ್ ಇತ್ತು, ಪೆಟ್ರೋಕೆಮಿಕಲ್ ಲಿಮಿಟೆಡ್ ಏನಿತ್ತು ಅದರ ವಿರುದ್ಧ ಅದರಂತ್ರ ಏನು ಕಾರ್ಖಾನೆಯಿಂದ ಬರ್ತಾವಲ್ರಿ ರಾಸಾಯನಿಕ ಅಂಶಗಳಿಂದ ಏನಾಗ್ಬೋದು? ಪರಿಸರ ನಾಶ ಆಗ್ಬೋದು ಎಂಬ ಕಾರಣದಿಂದ. ನೆಕ್ಸ್ಟ್, ಕೈಗಾ ವಿರೋಧಿ ಚಟುವಟಿಕೆ ಅಥವಾ ಚಳವಳಿಯನ್ನು ಏಕೆ ಪ್ರಾರಂಭಿಸಲಾಯಿತು ಅಂದ್ರೆ ಅಣುಸ್ಥಾವರ ಸ್ಥಾಪನೆಯಿಂದಾಗಿ ಅರಣ್ಯ ನಾಶ ಹಾಗೂ ಅಣುವೀಕರಣದಿಂದ ಪರಿಸರ ಮಾಲಿನ್ಯ ಉಂಟಾಗಬಹುದು ಎಂಬ ಕಾರಣದಿಂದ. ನರ್ಮದಾ ಬಚಾವ್ ಆಂದೋಲನವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಯಿತು ಅಂದರೆ ಗುಜರಾತ್ ರಾಜ್ಯದಲ್ಲಿ. ನೆಕ್ಸ್ಟ್, ಭೂಗೋಳಶಾಸ್ತ್ರ 1 ಅಂಕದ ಪ್ರಶ್ನೆ ಬರ್ತದಲ್ಲಿ ಯಾವುದಂದ್ರೆ ಭಾರತದ ಋತುಗಳು. ಬೇಸಿಗೆಯಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರಲು ಕಾರಣ ಅಂದರೆ ಈ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ. ಬೇಸಿಗೆಯಲ್ಲಿ ಮಳೆಯಾಗಲು ಕಾರಣವೇನು? ಸ್ಥಳೀಯ ಉಷ್ಣಾಂಶ 1 ಮತ್ತು ಪ್ರಸರಣ ಪ್ರವಾಹಗಳಿಂದ ಕನ್ವೆನ್ಷನ್ ಕರೆಂಟ್ಸಿಂದ. ನೆಕ್ಸ್ಟ್, ಕಾಲ ಬೈಸಾಖಿ ಅಂದರೆ ಏನು ನೋಡ್ರಿ. ಈ ಒಂದು ಏನಾಗುತ್ತಂದ್ರೆ ಬೇಸಿಗೆಯಲ್ಲಿ ನಮ್ಮಲ್ಲಿ ಪ್ರಸರಣ ಮಳೆ ಆಗ್ತದೆ. ಅದನ್ನು ಬೆಂಗಾಲದಲ್ಲಿ ಏನಂತೇಳಿ ಕರೀತಾರೆ ಅಂದ್ರೆ ಕಾಲ ಬೈಸಾಖಿ ಅಂತೇಳಿ ಕರೀತಾರೆ. ಇದನ್ನು ಉತ್ತರ ಪ್ರದೇಶದೊಳಗೆ ಏನಂತೇಳಿ ಕರೀತಾರೆ? ಆಂದಿ ಅಂತೇಳಿ ಕರೀತಾರೆ. ನಮ್ಮ ಕರ್ನಾಟಕದಾಗ ಏನಂತೇಳಿ ಕರೀತಾರೆ ಅಂದ್ರೆ ಅದನ್ನು ಕಾಫಿ ಬ್ಲೋಸಮ್ಸ್ ಅಥವಾ ಕಾಫಿ
ಹೂಮಳೆ ಅಂತೇಳಿ ಕರಿತೀವಿ. ಮತ್ತು ಅದನ್ನು ಕೇರಳದಾಗ ಏನಂತ ಕರೀತಾರಂದ್ರೆ ಮಾವಿನ ಕೊಯ್ಲು ಅಂತೇಳಿ ಕರೀತಾರೆ. ಇದನ್ನು ನಾವು ಒಂದು ಸೂತ್ರದ ಮೂಲಕ ನೆನಪಿಟ್ಕೋಬೋದು ರೀ. ಒಂದು ಟ್ರಿಕ್ಕು ಏನು, काला बाबा ने उत्तर की आंधीज में कॉपी करके मैंगो खाया ಅಥವಾ ಮ್ಯಾಂಗೋ ಖಾಕೆ ಕಾಪಿ ಪಿಯಾ ಹಿಂಗೂ ಮಾಡ್ಕೋಬೋದು. ಸೊ ಕಾಲಾ ಬಾಬಾ ಅಂದ್ರೆ ಬೆಂಗಾಳದಾಗ ಏನಂತೇಳಿ ಕರಿತೀವಿ, ಕಾಲಾ ಬೈಸಾಖಿ. ಏನು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಪ್ರಸರಣ ಮಳೆಯನ್ನು ಏನಂತೇಳಿ ಕರಿತೀವಿ, ಕಾಲಾ ಬೈಸಾಖಿ. ನೈಋತ್ಯ ಮುಂಗಾರು ಮಾರುತಗಳ ಕಾಲದಲ್ಲಿ ಮಳೆ ಪಡೆಯದೇ ಇರುವ ರಾಜ್ಯ ಯಾವುದಂದ್ರೆ ಅದು ತಮಿಳುನಾಡು. ಯಾಕಂದರೆ ಇದು ಏನಾಗಿರ್ತದೆ ಅಂದ್ರೆ ಮಳೆ ನೆರಳಿನ ಪ್ರದೇಶವಾಗಿರ್ತದೆ. ನೆಕ್ಸ್ಟ್, ನೈಋತ್ಯ ಮುಂಗಾರು ಮಾರುತಗಳ 2 ಶಾಖೆಗಳು ಯಾವ ಅಂದರೆ ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬೆಂಗಾಳ ಕೊಲ್ಲಿಯ ಶಾಖೆ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಅವಧಿ ಯಾವುದಂದ್ರೆ ಚಳಿಗಾಲ. ಕಾಫಿ ಹೂ ಮಳೆ ಅಂದರೆ ಏನಂದ್ರೆ ಅಥವಾ ಕಾಫಿ ಕೊಯ್ಲು ಅಂದರೆ ಏನಂದ್ರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಬೀಳುವ ಪ್ರಸರಣ ಮಳೆಯನ್ನು ಕಾಫಿ ಹೂ ಮಳೆ ಎನ್ನುತ್ತಾರೆ. ನೆಕ್ಸ್ಟ್, ಮಾವಿನ ಕೊಯ್ಲು ಅಂದರೆ ಏನಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಕೇರಳದಲ್ಲಿ ಬೀಳುವ ಪ್ರಸರಣ ಮಳೆಯನ್ನು ಮಾವಿನ ಕೊಯ್ಲು ಅಂತೇಳಿ ಕರೀತಾರೆ. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಹೆಚ್ಚು ಮಳೆಯನ್ನು ಪಡೆಯುತ್ತದೆ, ಏಕೆಂದರೆ ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳನ್ನು ಪಶ್ಚಿಮ ಘಟ್ಟಗಳು ತಡೆ ಹಿಡಿಯೋದ್ರಿಂದ. ನೆಕ್ಸ್ಟ್, ಮುಂಗಾರು ಮಾರುತಗಳ ನಿರ್ಗಮನ ಕಾಲವನ್ನು ಈಶಾನ್ಯ ಮುಂಗಾರು ಮಾರುತಗಳ ಕಾಲ ಎನ್ನಲು ಕಾರಣವೇನೆಂದ್ರೆ ಮಾರುತಗಳು ಭೂಭಾಗದಿಂದ ಸಮುದ್ರದ ಕಡೆಗೆ ಅಂದರೆ ಈಶಾನ್ಯ ದಿಕ್ಕಿನಿಂದ ಬೀಸುತ್ತವೆ. ಹೌದಾ. ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದಂದ್ರೆ ರಾಜಸ್ಥಾನದ ಗಂಗಾನಗರ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದಂದ್ರೆ ಅದು ಮೇಘಾಲಯದ ಮೌಸಿಮ್ರಾಮ್. ನೆಕ್ಸ್ಟ್, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದಂದ್ರೆ ಅದು ರಾಜಸ್ಥಾನದ ರೋಹಿಲಿ. ನೆಕ್ಸ್ಟ್, ನಿರ್ಗಮನ ಮುಂಗಾರು ಕಾಲದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನೆಂದ್ರೆ ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸದಿಂದ. ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಇಲ್ಲೂ ಕಾರಣವೇನೆಂದರೆ ದಕ್ಷಿಣ ಭಾರತವು 3 ಕಡೆ ಸಾಗರಗಳಿಂದ ಏನಾಗಿರ್ತದೆ, ಆವರ್ತವಾಗಿರ್ತದೆ ರೀ. ನೆಕ್ಸ್ಟ್, ಭಾರತವು ಯಾವ ರೀತಿಯ ವಾಯುಗುಣವನ್ನು ಹೊಂದಿದೆ ಅಂದರೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ತರುವ ಋತು ಯಾವುದಂದ್ರೆ ಅದು ನೈಋತ್ಯ ಮುಂಗಾರು ಮಾರುತಗಳು. ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಯಾವುದಂದ್ರೆ ಅಕ್ಟೋಬರ್ ಟು ನವೆಂಬರ್. ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪ್ರಸರಣ ಮಳೆಯ ಹೆಸರು ಏನಂತೇಳಿ ಕೇಳಬಹುದು, ಕಾಲಬೈಸಾಖಿ. ಮೌಸಿಮ್ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶದ ಗುಂಪಿಗೆ ಸೇರಿದೆ, ಏಕೆಂದರೆ ಅಲ್ಲಿ ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಆಗ್ತದೆ ರೀ. ನೆಕ್ಸ್ಟು ಚಾಪ್ಟರ್ ನಂಬರ್ 27 ರೀ, ಭಾರತದ ಸಾರಿಗೆ ಮತ್ತು ಸಂಪರ್ಕ. ಈ ಪಾಠದಿಂದ 1 ಅಂಕದ ಪ್ರಶ್ನೆ ಬರ್ತದೆ. ಒಂದು ಬರ್ತದೆ, ಅದು ಏನು MCQ ಆಗಿರ್ಬೋದಿಲ್ಲ, 1 ಅಂಕದ ಪ್ರಶ್ನೆ ಆಗಿರ್ಬೋದು. ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಯಾವುದಂದ್ರೆ ಮುಂಬೈ. ಮತ್ತು ಇದು ಬಹಳ ಪ್ರಮುಖವಾದಂಥ ಬಂದರು, ಹಾಗಾಗಿ ಇದನ್ನು ಹೆಬ್ಬಾಗಿಲು ಅಂತೇಳಿ ಕರೀತಾರೆ. ಹೌದಾ. ಭಾರತದ ಚಹಾ ಬಂದರು ಅಂತೇಳಿ ಯಾವುದನ್ನು ಕರೀತಾರೆ ಅಂದರೆ ಕೋಲ್ಕತ್ತಾ ಬಂದರನ್ನು ಚಹಾ ಬಂದರು ಅಂತೇಳಿ ಕರೀತಾರೆ. ಭಾರತದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂದ್ರೆ ರಾಷ್ಟ್ರೀಯ ಹೆದ್ದಾರಿ NH44. ಓಕೆ. ನೆಕ್ಸ್ಟ್, ಭಾರತದ ವಿಮಾನ ನಿಲ್ದಾಣ ಪ್ರಾಧಿಕಾರ ಸ್ಥಾಪನೆ ಆದದ್ದು ಯಾವಾಗಂದ್ರೆ ಏನು 1995ರಲ್ಲಿ. ಭಾರತದ ಅತ್ಯುತ್ತಮ ನೈಸರ್ಗಿಕ ಬಂದರು ಯಾವುದಂದ್ರೆ ವಿಶಾಖಪಟ್ಟಣಂ. ಮಾರ್ಗದರ್ಶಿ ಅಥವಾ ಪಾತ್ ಫೈಂಡರ್ ಎಂದು ಕರೆಯಲ್ಪಡುವ ವ್ಯವಸ್ಥೆ ಯಾವುದಂದ್ರೆ GPS. ನೆಕ್ಸ್ಟ್, ಭಾರತದ ಪ್ರಾದೇಶಿಕ GPS ವ್ಯವಸ್ಥೆಯ ಹೆಸರೇನೆಂದ್ರೆ ನಾವಿಕ ಅಂತೇಳಿ ಕರಿತೀವಿ. ಸಾರಿಗೆ ಅಂದರೆ ಏನಂದರೆ ಸರಕು ಮತ್ತು ಪ್ರಯಾಣಿಕರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವುದೇ ಸಾರಿಗೆ ಆಗಿದೆ. ಜಗತ್ತಿನಲ್ಲಿ ಅತಿ ಎತ್ತರದ ರಸ್ತೆ ಮಾರ್ಗ ಎಲ್ಲಿದೆ ಅಂದರೆ ಲದಾಖ್ನ ಉಮ್ಲಿಂಗ್ ಲಾ ಇದೇನು ಲೇಹದಲ್ಲಿ ಇದೆ ರೀ. ಹೌದಾ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1988ರಲ್ಲಿ. ದೂರ ಸಂವೇದಿ ತಂತ್ರಜ್ಞಾನ ಅಂದರೆ ಏನಂದ್ರೆ ವಸ್ತುವನ್ನು ಭೌತಿಕವಾಗಿ ಸ್ಪರ್ಶಿಸದೆ ಮುಟ್ಟಂಗಿಲ್ಲ, ಭೌತಿಕವಾಗಿ ದೂರದಿಂದಲೇ ಅದರ ಮಾಹಿತಿಯನ್ನು ಸಂಗ್ರಹಿಸುವುದಕ್ಕೆ ಏನಂತೇಳಿ ಕರಿತೀವಿ, ದೂರ ಸಂವೇದಿ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇವಾ ನಿರ್ಮಿಸಲು ಕಾರಣವೇನೆಂದರೆ ಮುಂಬೈ ಬಂದರಿನ ಒತ್ತಡವನ್ನು ಏನು ಮಾಡೋದು, ಕಡಿಮೆ ಮಾಡಲು. ಸಮೂಹ ಮಾಧ್ಯಮ ಅಂದರೆ ಏನಂದ್ರೆ ಎಲ್ಲ ಜನರನ್ನು ತಲುಪುವ ಸಂಪರ್ಕ ಮಾಧ್ಯಮವೇ ಸಮೂಹ ಮಾಧ್ಯಮ. ಕಾಂಡ್ಲಾ ಬಂದರು ಇರುವ ರಾಜ್ಯ ಯಾವುದಂದ್ರೆ ಗುಜರಾತ್. ಭಾರತವು ತನ್ನದೇ ಆದ ಪ್ರಾದೇಶಿಕ GPS ವ್ಯವಸ್ಥೆ ಹೊಂದಲು ಉಡಾಯಿಸಿದ ಉಪಗ್ರಹಗಳ ಸಂಖ್ಯೆ ಎಷ್ಟಂದ್ರೆ 7 ಉಪಗ್ರಹಗಳು. ನೆಕ್ಸ್ಟ್,
ಭಾರತದ ಪ್ರಮುಖ ಕೈಗಾರಿಕೆಗಳು 1 ಅಂಕದ ಒಂದು ಪ್ರಶ್ನೆ, ಮತ್ತು ಇದೇ ಪಾಠದಿಂದ ಒಂದು 3 ಅಂಕದ ಪ್ರಶ್ನೆನೂ ಬರ್ತದೆ. ಹೌದಾ? ಭಾರತದಲ್ಲಿ 4 ಅಂಕದ್ದು. ಭಾರತದಲ್ಲಿ ಪ್ರಥಮ ಉಕ್ಕಿನ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಯಿತು ಅಂದರೆ ಪಶ್ಚಿಮ ಬಂಗಾಳದ ಕುಲ್ಟಿ. ಯಾವಾಗ? 1874ರಲ್ಲಿ. ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನು ಕರೀತಾರೆ ಅಂದರೆ ಮುಂಬೈ. ಯಾಕಂದರೆ ಇಲ್ಲಿ ಜಾಸ್ತಿ ಹತ್ತಿ ಗಿರಣಿಗಳಿದಾವೆ, ಅದಕ್ಕಾಗಿ. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಯಾವುದನ್ನು ಕರೀತಾರೆ ಅಂದರೆ ಬೆಂಗಳೂರು. ಯಾಕಂದರೆ ಇಲ್ಲಿ ಜಾಸ್ತಿ IT ಸೆಂಟರ್ಸ್ ಇದಾವೆ, ಅದಕ್ಕೆ. ನೆಕ್ಸ್ಟ್, ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದಂದ್ರೆ 1969 ಆಗಸ್ಟ್ 15ರಂದು. ಚಂದಿರನ ದಕ್ಷಿಣ ಧ್ರುವದ ಬಳಿ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದಂದ್ರೆ ಭಾರತ. ಕೈಗಾರಿಕೆ ಅಂದರೆ ಏನಂದ್ರೆ ಕಚ್ಚಾ ವಸ್ತುಗಳನ್ನು ಹೆಚ್ಚು ಅಥವಾ ಪಕ್ಕಾ ವಸ್ತುಗಳನ್ನಾಗಿ ಪರಿವರ್ತಿಸುವ ಮಾನವ ಚಟುವಟಿಕೆ ಕೈಗಾರಿಕೆ ಆಗಿದೆ. ನೆಕ್ಸ್ಟ್, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎನ್ನಲು ಕಾರಣವೇನೆಂದ್ರೆ ಇದು ಏನು ಮಾಡ್ತದೆ, ಇತರೆ ಎಲ್ಲ ಕೈಗಾರಿಕೆಗಳಿಗೆ ಅಗತ್ಯವಾದ ಯಂತ್ರೋಪಕರಣ ಮತ್ತು ಕಚ್ಚಾ ವಸ್ತುಗಳನ್ನು ಪೂರೈಸ್ತದೆ. ಜ್ಞಾನ ಆಧಾರಿತ ಕೈಗಾರಿಕೆ ಅಂದರೆ ಏನಂದರೆ ಮಾನವನ ಜ್ಞಾನ ಮತ್ತು ಬೌದ್ಧಿಕ ಶಕ್ತಿಯೇ ಆಧಾರವಾಗಿರುವ ಕೈಗಾರಿಕೆ. ಉದಾಹರಣೆಗೆ ಮಾಹಿತಿ ತಂತ್ರಜ್ಞಾನ. ನೆಕ್ಸ್ಟ್, ಭಾರತದ ಮೊದಲ ಕಾಗದದ ಕೈಗಾರಿಕೆ ಎಲ್ಲಿ ಸ್ಥಾಪನೆ ಆಯಿತು ಅಂದ್ರೆ ಪಶ್ಚಿಮ ಬಂಗಾಳದ ಶ್ರೀರಾಮ್ಪುರ್. ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರು ರೀ, ಅದರ ಕೇಂದ್ರ ಕಚೇರಿ. ಭಾರತ ಸರ್ಕಾರ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಏಕೆ ಸ್ಥಾಪಿಸಿದೆ ಅಂದ್ರೆ ಸಾಫ್ಟ್ವೇರ್ ಉದ್ಯಮ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜಿಸಲು. ಜ್ಞಾನಾಧಾರಿತ ಕೈಗಾರಿಕೆಗೆ ಈ ಹೆಸರು ಬರಲು ಕಾರಣವೇನೆಂದರೆ ಇಲ್ಲಿ ಮಾನವನ ಜ್ಞಾನವೇ ಆಧಾರವಾಗಿರುವುದರಿಂದ. ನೆಕ್ಸ್ಟ್, ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯಲು ಕಾರಣವೇನೆಂದರೆ ಇಲ್ಲಿ ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರ್ತದೆ. ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಬೆಂಗಳೂರು, ಮತ್ತು ಇದರ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ನೆಕ್ಸ್ಟ್, ಅರ್ಥಶಾಸ್ತ್ರ 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಚಾಪ್ಟರ್ ನಂಬರ್ 30, ಗ್ರಾಮೀಣಾಭಿವೃದ್ಧಿ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಹಳ್ಳಿಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರಂದರೆ ಮಹಾತ್ಮ ಗಾಂಧೀಜಿ. ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಂದ್ರೆ 73ನೇ ತಿದ್ದುಪಡಿ 1993. ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಂದರೆ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ತತ್ವದಡಿ. ಹಳ್ಳಿಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಜಾರಿಗೆ ತಂದಿರುವ ಯೋಜನೆಗಳು ಯಾವ್ಯಾವ ಅಂದರೆ ಸ್ವರ್ಣ ಜಯಂತಿ ಕಾರ್ಯಕ್ರಮ ಅಥವಾ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನಾ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ನೆಕ್ಸ್ಟ್, ಗ್ರಾಮೀಣ ಬಡ ಮಹಿಳೆಯರನ್ನು ಸಂಘಟಿಸಲು ಮತ್ತು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಜಾರಿಗೆ ತಂದ ತಂತ್ರವೇನೆಂದ್ರೆ ಸ್ತ್ರೀ ಶಕ್ತಿ ಸಂಘಗಳು ಅಥವಾ ಮಹಿಳಾ ಸ್ವಸಹಾಯಕ ಸಂಘಗಳು. ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ನೀಡಿದವರು ಯಾರಂದರೆ ಮಹಾತ್ಮ ಗಾಂಧೀಜಿ. ಅಧಿಕಾರ ವಿಕೇಂದ್ರೀಕರಣ ಅಂದರೆ ಏನಂದರೆ ಆಡಳಿತದ ಅಧಿಕಾರ ಮತ್ತು ಜವಾಬ್ದಾರಿಯನ್ನು ಕೇಂದ್ರದಿಂದ ಕೆಳಹಂತದ ಜನಪ್ರತಿನಿಧಿಗಳಿಗೆ ಹಂಚುವುದನ್ನು ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಕರಿತೀವಿ. ಗ್ರಾಮೀಣಾಭಿವೃದ್ಧಿ ಅಂದರೆ ಏನಂದ್ರೆ ಗ್ರಾಮೀಣ ಜನರ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಬದುಕುಗಳನ್ನು ಒಟ್ಟಾರೆಯಾಗಿ ಸುಧಾರಿಸುವುದಕ್ಕೆ ಗ್ರಾಮೀಣಾಭಿವೃದ್ಧಿ ಅಂತೇಳಿ ಕರಿತೀವಿ. ನೆಕ್ಸ್ಟ್, ವಸತಿ ರಹಿತರಿಗೆ ವಸತಿ ಕಲ್ಪಿಸಲು ಇರುವ ಯೋಜನೆಗಳಿಗೆ ಉದಾಹರಣೆ ಏನಪ್ಪ ಅಂದ್ರೆ ಆಶ್ರಯ ಯೋಜನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ. ಆಶ್ರಯ ಯೋಜನೆಯನ್ನು ಜಾರಿಗೆ ತಂದ ಉದ್ದೇಶ ಏನಂದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶದ ವಸತಿ ರಹಿತರಿಗೆ ಸುಸಜ್ಜಿತ ಮನೆಗಳನ್ನು ಒದಗಿಸಲು. 1993ರಲ್ಲಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತಂದ ಉದ್ದೇಶ ಏನಂದರೆ ದೇಶದಾದ್ಯಂತ ಏಕರೂಪದ ಪಂಚಾಯಿತಿ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲು. ನೆಕ್ಸ್ಟ್, 31ನೇ ಚಾಪ್ಟರಿ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಭಾರತದಲ್ಲಿ ಹಣಕಾಸು ವರ್ಷವು ಯಾವ ದಿನಾಂಕದಂದು ಮುಕ್ತಾಯಗೊಳ್ಳುತ್ತದೆ ಪ್ರತಿ ವರ್ಷ ಮಾರ್ಚ್ 31ರಂದು. ಕೇಂದ್ರ ಸರ್ಕಾರದ ಆಯವ್ಯಯ ಅಥವಾ ಬಜೆಟನ್ನು ಮಂಡಿಸುವವರು ಯಾರಂದ್ರೆ ಕೇಂದ್ರ ಹಣಕಾಸು ಸಚಿವರು. ಈಗ ಸದ್ಯ ಯಾರಂದ್ರೆ ನಿರ್ಮಲಾ ಸೀತಾರಾಮನ್. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಸಾಮಾನ್ಯವಾಗಿ ಯಾವ ರೀತಿಯ ಆಯವ್ಯಯ ಅಥವಾ ಬಜೆಟನ್ನು ಮಂಡಿಸ್ತದೆ ಅಂದರೆ ಕೊರತೆಯ ಆಯವ್ಯಯ ಅಥವಾ ಡೆಫಿಸೈಟ್ ಬಜೆಟ್. ಅಂದ್ರೆ ಇಲ್ಲಿ ಏನ್ರಿ ಖರ್ಚು ಹೆಚ್ಚಿಗೆ ಇರ್ತದೆ, ಆದಾಯ ಕಡಿಮೆ ಇರ್ತದೆ. ನೆಕ್ಸ್ಟ್, ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಏನಂದ್ರೆ ವೈಯಕ್ತಿಕ ಆದಾಯ ತೆರಿಗೆ ಅಥವಾ ಕಾರ್ಪೊರೇಟ್ ತೆರಿಗೆ ಮತ್ತು ಆಸ್ತಿ ತೆರಿಗೆ ರೀ. ಯಾವ ದಿನಾಂಕಕ್ಕೆ ಮೊದಲು ಆಯವ್ಯಯಕ್ಕೆ ಸಂಸತ್ತಿನ ಒಪ್ಪಿಗೆ ಪಡೆಯಬೇಕಾಗುತ್ತದೆ ಅಂದ್ರೆ ಹೊಸ ಹಣಕಾಸು ವರ್ಷ ಪ್ರಾರಂಭವಾಗುವ ಮೊದಲು ಅಂದರೆ ಏಪ್ರಿಲ್ 1ಕ್ಕಿಂತ ಮೊದಲು. ವೈಯಕ್ತಿಕ ಹಣಕಾಸು ಅಂದರೆ ಏನಂದ್ರೆ ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ, ವೆಚ್ಚ ಮತ್ತು ಉಳಿತಾಯದ ನಿರ್ವಹಣೆಯನ್ನು ವೈಯಕ್ತಿಕ ಹಣಕಾಸು ಎನ್ನುತ್ತಾರೆ. ಸರ್ಕಾರದ ಹಣಕಾಸು ನಿರ್ವಹಣೆಯನ್ನು ಏನೆಂದು ಕರೀತಾರೆ ಅಂದರೆ ಸಾರ್ವಜನಿಕ ಹಣಕಾಸು ಅಥವಾ ಪಬ್ಲಿಕ್ ಫೈನಾನ್ಸ್ ಅಂತೇಳಿ ಕರಿತೀವಿ.
ಆಯವ್ಯಯ ಅಥವಾ ಬಜೆಟ್ ಅಂದರೆ ಏನಂದರೆ ಸರ್ಕಾರದ ಒಂದು ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚಗಳ ವಿವರಗಳನ್ನು ಒಳಗೊಂಡ ಪಟ್ಟಿಯೇ ಆಯವ್ಯಯಗಳು. ಕೊರತೆಯ ಆಯವ್ಯಯ ಅಂದರೆ ಏನಂದ್ರೆ ಸರ್ಕಾರದ ಆದಾಯ ಅಥವಾ ಅಂದಾಜು ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿದ್ದರೆ ಅದನ್ನು ಕೊರತೆಯ ಆಯವ್ಯಯ ಅನ್ನುತ್ತಾರೆ. ಭಾರತದ ದೇಶಗಳು ಕೊರತೆಯ ಆಯವ್ಯಯವನ್ನು ಏಕೆ ಮಂಡಿಸ್ತವೆ ಅಂದರೆ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಹಣ ವಿನಿಯೋಗಿಸಿ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸಲು. ಸಾಮಾಜಿಕ ಸೇವೆಗಳಿಗೆ 2 ಉದಾಹರಣೆ ನೀಡಿರಿ ಅಂದರೆ ಒಂದು ಶಿಕ್ಷಣ ಮತ್ತು ಇನ್ನೊಂದು ಆರೋಗ್ಯ ಸೇವೆಗಳು. ವಿತ್ತೀಯ ನೀತಿ ಅಥವಾ ಹಣಕಾಸಿನ ನೀತಿ ಅಂದರೆ ಏನಂದ್ರೆ ಸಾರ್ವಜನಿಕ ಆದಾಯ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಅನುಸರಿಸುವ ನೀತಿಯೇ ವಿತ್ತೀಯ ನೀತಿ. ಓಕೆ, ನೆಕ್ಸ್ಟ್. ಪ್ರತ್ಯಕ್ಷ ತೆರಿಗೆ ಅಂದರೆ ಏನಂದರೆ ಯಾರ ಮೇಲೆ ತೆರಿಗೆ ವಿಧಿಸಲಾಗುತ್ತದೆ ಅವರೇ ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸುವುದಕ್ಕೆ ಪ್ರತ್ಯಕ್ಷ ತೆರಿಗೆ ಅನ್ನತ್ತಾರೆ. ವಿತ್ತೀಯ ನೀತಿ ಅಥವಾ ಹಣಕಾಸಿನ ನೀತಿ ಅಂದರೆ ಏನಂತೇಳಿ ನಾವು ಆಲ್ರೆಡಿ ನೋಡಿದ್ದೀವಿ. ನೆಕ್ಸ್ಟ್, ವ್ಯವಹಾರ ಅಧ್ಯಯನ ಈ ಪಾಠದಿಂದ ಈ ಭಾಗದಿಂದ ನಮಗೆ ಒಂದು ಪೀಡಿ ಅಂತೇಳಿ ಕರಿತೀವಿ ನಾವು ಇಂಗ್ಲೀಷ್ನಾಗ. ಇಲ್ಲಿ ಮೊದಲನೇದೇನೆಂದ್ರೆ 1 ಅಂಕದ ಪ್ರಶ್ನೆ ಯಾವುದಂದ್ರೆ ಬ್ಯಾಂಕುಗಳ ವ್ಯವಹಾರಗಳು ಅಥವಾ ಬ್ಯಾಂಕ್ ವ್ಯವಹಾರಗಳು. ಚಾಪ್ಟರ್ ನಂಬರ್ 16 1ನೇ ಪಾಠದಿಂದ 16ನೇ ಪಾಠ ರೀ ಅಥವಾ ಬಿಸ್ನೆಸ್ ಸ್ಟಡಿ ಒಳಗೆ 1ನೇ ಪಾಠ. ಬ್ಯಾಂಕು ಎಂಬ ಪದವು ಇಟಲಿಯ ಯಾವ ಪದದಿಂದ ಬಂದಿದೆ ಬ್ಯಾಂಕೋ. ಭಾರತದ ಕೇಂದ್ರ ಬ್ಯಾಂಕ್ ಎಂದು ಯಾವುದನ್ನು ಕರೀತಾರೆ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ RBI. ಒಂದು ನಿಯಮಿತ ಆದಾಯವಿರುವ ಸಂಬಳದಾರರು ಮತ್ತು ಹಿರಿಯ ನಾಗರಿಕರು ಸಾಮಾನ್ಯವಾಗಿ ಯಾವ ಖಾತೆಯನ್ನು ತೆರೀತಾರೆ ಅಂದರೆ ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಅಕೌಂಟ್ ಅಂತೇಳಿ ಕರಿತೀವಿ. ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ವಿದ್ಯಾಭ್ಯಾಸ ಮತ್ತು ಬೆಳೆ ಬಾಳುವ ವಸ್ತುಗಳ ಖರೀದಿಗೆ ಹಣ ಉಳಿಸಲು ತೆರೆಯುವ ಖಾತೆ ಯಾವುದಂದ್ರೆ ಆವೃತ್ತಿ ಠೇವಣಿ ಖಾತೆ ಅಥವಾ ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಅಂತೇಳಿ ಕರಿತೀವಿ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಯಾವ ಇಲಾಖೆಯು ನೀಡುತ್ತದೆ ಅಂದರೆ ಅಂಚೆ ಇಲಾಖೆ ನೀಡುತ್ತದೆ. ದಿನ ಒಂದಕ್ಕೆ ಎಷ್ಟು ಬಾರಿಯಾದರೂ ಹಣವನ್ನು ತುಂಬಲು ಮತ್ತು ಹಿಂಪಡೆಯಲು ಅವಕಾಶವಿರುವ ಬ್ಯಾಂಕ್ ಖಾತೆ ಯಾವುದಂದ್ರೆ ಅದು ಚಾಲ್ತಿ ಖಾತೆ ರೀ, ಕರೆಂಟ್ ಅಕೌಂಟ್ ಅಂತೇಳಿ ಕರಿತೀವಿ. ಯಾವ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬ್ಯಾಂಕು ಬಡ್ಡಿ ನೀಡದೆ ಉಸ್ತುವಾರಿ ಶುಲ್ಕವನ್ನು ಅಥವಾ ಸರ್ವಿಸ್ ಚಾರ್ಜನ್ನು ವಸೂಲಿ ಮಾಡ್ತದೆ ಅಂದರೆ ಅದು ಚಾಲ್ತಿ ಖಾತೆ ರೀ ಅಥವಾ ಕರೆಂಟ್ ಅಕೌಂಟ್ಸ್. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್. ಯಾಕೆ ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತೇಳಿ ಕರೀತಾರೆ ಅಂದರೆ ಇದು ಎಲ್ಲ ಬ್ಯಾಂಕುಗಳ ಚಟುವಟಿಕೆಗಳನ್ನು ನಿಯಂತ್ರಿಸ ಅದಕ್ಕಾಗಿ. ಜನರು ತಮ್ಮ ಒಡವೆ ಮತ್ತು ಬೆಳೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದಂದ್ರೆ ಸುರಕ್ಷಿತ ಕಪಾಟು ಸೇವೆ ಅಥವಾ ಸೇಫ್ ಲಾಕರ್ ಫೆಸಿಲಿಟಿ. ಬ್ಯಾಂಕ್ ಪದವು ಫ್ರೆಂಚ್ ಭಾಷೆ ಯಾವ ಶಬ್ದದಿಂದ ಬಂದಿದೆ ಅಂದ್ರೆ ಬ್ಯಾಂಕ್ವೆ. RBI ಇದನ್ನು ವಿಸ್ತರಿಸಿ ಬರೆಯೋದಂದ್ರೆ ಏನಂತೇಳಿ ಬರಿಬೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಗ್ಲೀಷ್ ಒಳಗೆ ಅದಕ್ಕೆ ಕೆಳಗೊಳಗೆ ನೀವು ಬರ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕಿಸಾನ್ ವಿಕಾಸ್ ಪತ್ರಗಳು ಎಲ್ಲಿ ದೊರೆಯುತ್ತವೆ ಅಂದರೆ ಅಂಚೆ ಕಚೇರಿಗಳಲ್ಲಿ. ನೆಕ್ಸ್ಟ್, ಉದ್ಯಮಶೀಲತೆ. ಉದ್ಯಮಿ ಎಂಬ ಪದವು ಫ್ರೆಂಚ್ ಭಾಷೆ ಯಾವ ಪದದಿಂದ ಬಂದಿದೆ ಅಂದ್ರೆ ಎಂಟರ್ಪ್ರೆನ್ಯೂರ್. ಹೌದಾ. ಉದ್ಯಮಿ ಅಂದರೆ ಯಾರಂದ್ರೆ ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ಗುರುತಿಸಿ ಅದಕ್ಕೆ ಬೇಕಾದ ಶ್ರಮ ವಹಿಸಿ ಲಾಭ ಗಳಿಸುವ ವ್ಯಕ್ತಿಯೇ ಉದ್ಯಮಿ. ಉದ್ಯಮಶೀಲತೆ ಅಂದರೆ ಏನಂದ್ರೆ ಒಬ್ಬ ಉದ್ಯಮಿಯು ಹೊಸ ಉದ್ಯಮ ಅಥವಾ ಉತ್ಪಾದನೆಯನ್ನು ಪ್ರಾರಂಭಿಸಲು ಕೈಗೊಳ್ಳುವ ಕಾರ್ಯವೇ ಉದ್ಯಮಶೀಲತೆ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಯಾವ ವರ್ಷ ಸ್ಥಾಪನೆ ಆಯಿತು ಅಂದರೆ 1978ರಲ್ಲಿ. ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಸ್ಥಾಪನೆಯ ಉದ್ದೇಶ ಏನಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು ಅದಕ್ಕೆ ಉತ್ತೇಜನ ನೀಡುವುದು ಮತ್ತು ಅವುಗಳಿಗೆ ಅಗತ್ಯವಾದ ಆಡಳಿತಾತ್ಮಕ ನೆರವು ನೀಡಲು. ಇಲ್ಲಿಗೆ ಏನಾಯಿತು ನಮ್ಮದು 1 ಅಂಕದ್ದು 13 ಅಧ್ಯಾಯಗಳನ್ನು ನಾವು ಮುಗಿಸಿದಂಗೆ ಆಯ್ತು ರೀ. ಮತ್ತು 2ನೇ ವಿಡಿಯೋದೊಳಗೆ ಸಿಗ್ತೀನಿ ರೀ. ಅದರೊಳಗೆ ಏನು 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಧ್ಯ ಆದಷ್ಟು ಈ ವಿಡಿಯೋಗೆ ಲೈಕ್ ಮಾಡಿರಿ, ಈ ವಿಡಿಯೋಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ನಿಮಗೆ ಏನಾದ್ರು ಒಪಿನಿಯನ್ ಇತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಯಾರ್ಯಾರು ಈಗಿನವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿರಿ. ನಾನು ಖಂಡಿತವಾಗ್ಲೂ ಮಿಕ್ಕಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಾರದೊಳಗೆ ಅಲ್ಲ ಇನ್ನೊಂದು ನಾಳೆ ಅಥವಾ ನಾಡ್ದೊಳಗೆ ಎಲ್ಲ ವಿಡಿಯೋನು ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.